PMC ಕನ್ನಡ ತಂಡದವರೆಗೂ ನಮಸ್ಕಾರ, ವಂದನೆಗಳು. ಸೊ ಇಂಥ ಅದ್ಭುತವಾದ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಳ್ಳೆ ಟಾಪಿಕ್ ನ ತಗೊಂಡು ಸಾಕಷ್ಟು ಮಾಸ್ಟರ್ಸ್ಗಳನ್ನ ಕರ್ಕೊಂಡ್ಬಂದು ಇದ್ರ ಬಗ್ಗೆ ಒಂದು ಅನುಭವ ಹಂಚಿಕೆ ಮತ್ತೆ ಅವರ ತಿಳಿದಿದ್ದು ಜ್ಞಾನವನ್ನು ಹಂಚಿಕೆ ತುಂಬಾ ಬೇಕು ಈಗಿನ ಕಾಲಕ್ಕೆ ಅಂತ ಅನ್ಸುತ್ತೆ. ನನಗೆ ಆ ನನ್ನ ಅನುಭವದ ಮೂಲಕ ನನಗೇನು ಅನಿಸುತ್ತೆ ಅದನ್ನ ಇವತ್ತು ಹಂಚ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಮೇಡಮ್. ಸೊ ಪ್ರತ್ಯೇಕವಾಗಿ, ಯಾಕಂದ್ರೆ ನನಗೆ ಈ ಟಾಪಿಕ್ ಅನ್ನೋದೇ ಒಂದು ಏನ್ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಜೀವನದಲ್ಲಿ ಏನಾಗಿದೆ, ಏನ್ ಬದಲಾವಣೆಗಳು ನಾನು ಕಾಣ್ತಾ ಇದ್ದೀನಿ, ನಾನು ಯಾವ ತರ ಇದು ಮಾರ್ಗದಲ್ಲಿ ಮತ್ತೆ ಯಾವ ತರಹ ನಾನು ನಮ್ಮ ಜೀವನದಲ್ಲಿ ಇದರ ಅನುಭವ ಪಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಆ ನನಗೆ ಚಿಕ್ಕ ವಯಸ್ಸಿಂದನೂ ಒಬ್ಬ ಹುಡುಗನಾಗಿದ್ದಾಗಿನ, ಒಂದು ಸಣ್ಣ ಹುಡುಗ ಆದಾಗಿಂದನೂ ನನಗೆ ಈ ಸಾವು ಅಂದ್ರೆ ತುಂಬಾ ಭಯ. ಏನಂದ್ರೆ ಒಂದು ಡೆಡ್ ಬಾಡಿ, ನಿಮ್ಗೆ ಗೊತ್ತಲ್ಲ, ಒಂದು ಸತ್ತೋಗಿರುವಂತ ಒಂದು ದೇಹ. ಅಂದ್ರೆ ಒಂದು ದೇಹ ಅಂದ್ರೆ ಏನು, ದೇಹ ಅಂತ ಯಾವಾಗ ಕರಿತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಜೀವ ಇಲ್ಲ ಅಂದಾಗ. ಓಕೆ, ಒಂದು ದೇಹವನ್ನ ಕಂಡಾಗ, ಮುಖವಾಡ ನೋಡಿದಾಗ ಅದೇನೋ ಒಂಥರ ಮನಸ್ಸಲ್ಲಿ ಒಂದು ಭಯ ಉಂಟಾಗ್ತಾ ಇತ್ತು. ಮತ್ತೆ ಆ ಮುಖವಾಡ, ಆ ಮುಖ ಯಾವಾಗ್ಲೂ ಅದು ಒಂಥರ ರೆಗ್ಯುಲರ್ ಆಗಿ ಅದು ರಿಪೀಟ್ ಆಗಿ ಮನಸ್ಸಲ್ಲಿ ಒಂದು ಗಾಢವಾಗಿ ಅದು ಪರಿಣಾಮ ಬೀರ್ತಾ ಇತ್ತು. ಜೊತೆಗೆ ಅದೊಂಥರ ಭಯಾನಕ ದೃಶ್ಯ ಅಂತ ನಮ್ಗೆ ಅನಿಸ್ತಾ ಇತ್ತು. ಒಂದು ಸತ್ತೋಗಿರೋ ಒಂದು ಹೆಣವನ್ನ ನಾವು ಕೂರ್ಸಿ, ಇಲ್ಲ ಕೂರ್ಸಿ ಮಾಡ್ತಾರೆ, ಮಲಗಿಸ್ಬಿಟ್ಟು ಮಾತ್ರ ಸುತ್ತ ಎಲ್ಲ ಅಳೋದು, ಗೋಳಾಡೋದು, ನೋವು, ವೇದನೆ, ದುಃಖ, ಅಗಲಿಕೆ, ಪರ್ಚಾಡೋದು, ಕಿರ್ಚಾಡೋದು, ಇವೆಲ್ಲ ನೋಡಿದ್ರೆ ಏನಿದು, ಎಷ್ಟು ಭಯಾನಕವಾಗಿದೆ ಇದು ಸಾವು, ಎಷ್ಟು ಭಯಾನಕವಾಗಿದೆ ಮರಣ, ಏನಿದು ಅನ್ನೋದು. ಜೊತೆಗೆ ಹೆದರಿಕೆ ಎಲ್ಲ. ಏನಪ್ಪಾ ಅಂದ್ರೆ, ಈ ಮರಣ ಒಂದು ಹೆಣ ಅಂದ್ರೆ ಒಂದು ದೆವ್ವ ಭೂತ ತರ ನೋಡೋದು. ಏನೋ ಒಂದು ಆಗ್ಬಿಡುತ್ತೆ, ಅದನ್ನ ಹತ್ರ ಹೋಗ್ಬಾರ್ದು, ಇಲ್ಲ ನಾವು ಎಲ್ಲರೂ ನೋಡಂಗಿಲ್ಲ, ಮತ್ತೆ ಏನು ಮುಟ್ಟಂಗಿಲ್ಲ ಈ ಮೈಲಿಗೆ. ಮತ್ತೆ ಅದನ್ನ ಅಫ್ಕೋರ್ಸ್ ಅದನ್ನ ಏನು ಜೀವ ಇಲ್ದೇ ಇರೋಂತ ಒಂದು ಸ್ಥಿತಿ ಇದ್ರೂ ಅದರಲ್ಲಿ ದೇಹದಲ್ಲಿ ಇರುವಂತ ಅಣುಗಳಂತೂ ಏನೋ ಒಂದು ಕ್ರಿಯೆಗಳು ನಡೀತಾ ಇರುತ್ತೆ. ಅದು ಕೊಳ್ತು ಹೋಗೋದಾಗಿರ್ಬೋದು, ಒಂದು ಕ್ರಿಮಿಕೀಟಗಳಾಗಿರ್ಬೋದು, ಮತ್ತೆ ಅದರಲ್ಲಿರೋ ಅಣುಗಳಾಗಿರ್ಬೋದು, ಅದೆಲ್ಲ ಇನ್ನೂ ಏನೋ ಕೆಲಸ ಮಾಡ್ತಾ ಇರುತ್ತೆ ಇನ್ನು ಉಳೋವರೆಗೂ ಮತ್ತೆ ಸುಡೋವರೆಗೂ ಅಂತ. ಸೊ ನನಗೆ ತುಂಬಾ ಭಯ ಅದ್ರ ಬಗ್ಗೆ. ಅದು ಒಂದು ಎಷ್ಟೋ ದಿನ ಅದ ನನ್ ಕಾಣದ ಒಂಥರ ಭಯ. ಯಾವಾಗಾದ್ರು ನೆನಪಾದ್ರೆ ಭಯ ಉಂಟಾಗೋದು. ಸೊ ಈ ತರದೆಲ್ಲ ನಾನು ಸಾಕಷ್ಟು ಅನುಭವ ಆಗಿದೆ. ಮೊದಲನೇದಾಗಿ ನಾನು ನೋಡಿದ್ದೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ತಾಯಿಯವರ ತಂದೆ ಅಂದ್ರೆ ನಮ್ಮ ತಾತ, ಅವರು ಬಂದು, ನಮ್ಮ ಅಜ್ಜ ಅವಾಗ, ಅವರು ಫಸ್ಟ್ ನಾನು ಡೆತ್ ಅಂತ ನಾನು ನೋಡಿದ್ದು ಅವಾಗ ನಮ್ಮ ಮನೆಯಲ್ಲಿ ಆಗಿದ್ದು. ಸೊ ನಮ್ಮ ಮನೆಯಲ್ಲಿ, ನಮ್ಮ ಅಜ್ಜಿ ಮನೆಯಲ್ಲಿ. ಸೊ ಅದನ್ನ ನಾನು ನೋಡಿದಾಗ ನನಗೆ ಅದೊಂದು ಇಂಪ್ರೆಷನ್ ಉಳಿತು. ಸೊ ಆಮೇಲೆ ಕ್ರಮೇಣವಾಗಿ ಅವ್ರ ಅಣ್ಣ ಎಕ್ಸ್ಪೈರ್ ಆದ್ರು, ಅದು ಒಂಥರ ಇದು. ಮತ್ತೆ ಆ ಥರ ಸಾಕಷ್ಟು ಫ್ಯಾಮಿಲಿ ಸರೌಂಡಿಂಗ್ಸ್ ಅಲ್ಲಿ ಏನೇನೋ ಆಯಿತು ಆ್ಯಕ್ಚುಲಿ. ಬಟ್ ಏನಂದ್ರೆ ಇದೆಲ್ಲ ಏನಪ್ಪಾ ಆಗುತ್ತೆ ಅಂದ್ರೆ, ನಾವು ಅಲ್ಲಿ ಆ ಸೀನಲ್ಲಿ ಹೋಗಿ ನೋಡಿದಾಗ ತುಂಬಾ ದುಃಖ, ವೇದನೆ, ಅಗಲಿಕೆ, ಇದೆಲ್ಲ ಏನೇನು ಆಗುತ್ತೆ ಅಂದ್ರೆ, ಯಾರಿಗೆ ಏನು ಯಾವುದ್ರ ಮೇಲೆ ಅವಲಂಬಿಸ್ಕೊಂಡಿರ್ತಾರೋ ಅವರು ದೇಹ ತ್ಯಾಗ ಮಾಡಿದ್ಮೇಲೆ ಅದರಿಂದ ಆಗುವಂತ ಪರಿಣಾಮಗಳು, ಇದೆಲ್ಲ ತುಂಬಾ ಮನಸ್ಸಲ್ಲಿ ಉಂಟಾಗಿ ಎಲ್ಲರಿಗೂ ವೇದನೆ ಆಗುತ್ತೆ, ಭಯ ಉಂಟಾಗತ್ತೆ, ಮುಂದಿನ ಏನಪ್ಪಾ ನಮ್ಮ ಜೀವನ ಅನ್ನೋದೊಂದು ಆತಂಕ ಉಂಟಾಗತ್ತೆ, ಮತ್ತೆ ಅನಿಶ್ಚಿತತೆ ಉಂಟಾಗತ್ತೆ. ಸೊ ಏನೇನೋ ಯಾವ ತರ ಬೇಕಾದ ಭಾವನೆಗಳು ಉಂಟಾಗ್ಬೋದು ಅಂತ ನಾನು ನೋಡಿರೋದಂಥದ್ದು ಅನುಭವದಿಂದ. ಆ ಇದು ಕ್ರಮೇಣವಾಗಿ ಇನ್ನೂ ಹೆಚ್ಚೇ ಇತ್ತು ಹೊರತು ಕಡಿಮೆ ಅಂತೂ ಆಗಿಲ್ಲ ನನಗೆ. ಸೊ ನಾನು ನನ್ನ ಜೀವನದ ಒಂದು ಹಂತಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ
ಯಾವಾಗ ನಾನು ಧ್ಯಾನದ ಅಭ್ಯಾಸ ಅಂದ್ರೆ 2009ನೇ ಇಸ್ವಿಯಿಂದ ನಾನು ಧ್ಯಾನದ ಅಭ್ಯಾಸವನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ. 2010ನೇ ಇಸ್ವಿಯಿಂದ ನಾನು ಶುರು ಮಾಡಿಕೊಂಡೆ. ಆನಾಪಾನಸತಿ ಮತ್ತೆ ಪತ್ರಿಜಿಯವರನ್ನ ಒಂದು ಭೇಟಿ ಮಾಡಿದ್ದು. ಆಮೇಲೆ ಧ್ಯಾನ ಪ್ರಚಾರ ಮತ್ತೆ ಧ್ಯಾನ ಅಭ್ಯಾಸದಿಂದ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಮೊದಲನೇದಾಗಿ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಪಾರ್ಟ್ನರ್ ಗೌಡ್ರು ಅಂತ ಅವ್ರ ಫ್ಯಾಮಿಲಿ ಒಂದ್ಸತಿ ಬರ್ಬೇಕಾದ್ರೆ, ಮದ್ದೂರಿಂದ ಕಾರಲ್ಲಿ ಬರ್ಬೇಕಾದ್ರೆ ಇಡೀ ಫ್ಯಾಮಿಲಿ ಒಂದು ಆಕ್ಸಿಡೆಂಟ್ಗೆ ಈಡಾಗಿಬಿಟ್ಟು ಅವರು ಅವರ ಅವರ ಹೆಂಡತಿ ಮತ್ತೆ ಇಬ್ರು ಮಕ್ಕಳು, ಅವರ ಅತ್ತೆ ಮಾವ ಮತ್ತೆ ಬಾಮೈದ ಇಷ್ಟು ಜನ ಕಾರಲ್ಲಿ ಇದ್ದಾರೆ. ಒಂದು ಗಾಡಿಯಲ್ಲಿ ವೇಗವಾಗಿ ಬಂದ್ಬಿಟ್ಟು ಒಂದು ಅಣೆಕಟ್ಟು ಅಂದ್ರೆ ಇನ್ನು ಒಂದು ಸೇತುವೆ ಕಾಂಪೌಂಡ್ಗೆ ಹೊಡೆದ್ಬಿಟ್ಟು ಹರಿತಾ ಇರೋ ನದಿಯಲ್ಲಿ ಹಳ್ಳಕ್ಕೆ ಬೀಳ್ಬೇಕಾಗಿತ್ತು. ಬಟ್ ಏನೋ ಬಚಾವಾಗಿ ಅಲ್ಲೇ ಗಾಡಿ ಕಚ್ಕೊಳ್ತು. ಸೊ ಬಟ್ ಸಾಕಷ್ಟು ಏಟಾಗಿ 3 ಆಂಬ್ಯುಲೆನ್ಸ್ ಅಲ್ಲ 4 ಆಂಬ್ಯುಲೆನ್ಸ್ ಅಲ್ಲಿ ಇವರು ಬಂದ್ರು. ಅವರು ನಮ್ಮ ಪಾರ್ಟ್ನರ್ ಅಲ್ಲಿಂದ ಎಲ್ಲರನ್ನು ಅವ್ರನ್ನ ಅಲ್ಲಿ ವರ್ಗಾವಣೆ ಮಾಡಿ BGS ಹಾಸ್ಪಿಟಲ್ ಕಳಿಸ್ಕೊಟ್ರು. ಅವರು ಬರ್ತಾ ಇದ್ದಾರೆ, ನಾನು ಅಲ್ಲಿದ್ದೀನಿ. ಒಬ್ಬೊಬ್ರಿಗೂ ಸಿಕ್ಕಾಪಟ್ಟೆ ಏಟ್ ಆಗಿದೆ. ಎಲ್ಲರಿಗೂ ಎಮರ್ಜೆನ್ಸಿ ವಾರ್ಡ್ಗೆ, ಒಬ್ಬೊಬ್ರಿಗೂ ಒಂದೊಂದು ಎಮರ್ಜೆನ್ಸಿ ಬೆಡ್ ಅಲ್ಲಿ ಅಡ್ಮಿಟ್ ಆದರು. ಅವ್ರ ಮಾವನವ್ರಿಗೆ ತುಂಬಾ ಏಟ್ ಆಗಿದೆ. ಬಟ್ ಇವರು ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಆರಾಮಾಗಿದ್ದಾರೆ ಅಂತ ಅನ್ಸುತ್ತೆ. ಅವ್ರ ಅತ್ತೆ ಅವ್ರಿಗೆ ತುಂಬಾ ಏಟ್ ಆಗಿತ್ತು. ಅವರು ಇನ್ನೇನು ಅವರು ಉಳಿಯಲ್ಲ ಹೋಗೋವರೆಗೂ ಅಂತ ಅನ್ಕೊಂಡು ಎಲ್ಲರೂ ಅವರೇ ಫಸ್ಟ್ ಅವ್ರು ಎಕ್ಸ್ಪೈರ್ ಆಗ್ಬಿಡ್ತಾರೆ, ದೇಹ ತ್ಯಾಗ ಮಾಡ್ತಾರೆ ಅನ್ನೋದು ಒಂದು ಮನ್ಸಲ್ಲಿ ಎಲ್ಲರಿಗೂ ಇತ್ತು. ಸೊ ನಾವು ಅಡ್ಮಿಟ್ ಮಾಡಿದ್ಮೇಲೆ ಎಲ್ಲ ನೋಡಿದ್ಮೇಲೆ ಅದು ಕೇಸ್ ರಿವರ್ಸ್ ಆಯ್ತು. ಅವ್ರ ಅತ್ತೆ ಅವರು ಉಳ್ಕೊಂಡ್ಬಿಟ್ರು. ಬಟ್ ಅವ್ರ ಮಾವನವರು ಚೆನ್ನಾಗೇ ಇದ್ರು ಅಂತ ಅನ್ಸಿದ್ದು, ಅದೇನಾಗಿದೆ, ಚೆಸ್ಟ್ ಬೋನು ಕಟ್ಟಾಗಿ ಅವ್ರ ಎದೆಗೆ ತಿವಿದಿದೆ. ಸೊ ಇಂಟರ್ನಲ್ ಬ್ಲೀಡಿಂಗ್ ಆಗ್ಬಿಟ್ಟು ಅವರು ಹಾರ್ಟ್ ಫೇಲ್ ಆಗಿ ಸೊ ಅವರು ದೇಹ ತ್ಯಾಗ ಮಾಡಿದ್ರು. ಸೊ ನಾನು ಒಬ್ಬನೇ ಇದ್ದಿದ್ದು ಅವಾಗ. ಅವ್ರನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ, ಅಡ್ಮಿಟ್ ಮಾಡೋದಕ್ಕೆ, ಅವ್ರನ್ನ ಬೆಡ್ ಎಲ್ಲ ಇದು ಮಾಡಿ ಡಾಕ್ಟರ್ಸ್ ಹತ್ರ ಮಾಡಿ ಎಲ್ಲ ಸೈನ್ ಮಾಡೋದಕ್ಕೆ ನಾನು ಒಬ್ಬನೇ ಇದ್ದಿದ್ದಲ್ಲಿ. ಯಾಕಂದ್ರೆ ಎಲ್ಲರಿಗೂ ಏಟಾಗಿದೆ. ಎಲ್ಲರೂ ಈಗ ನಮ್ಮ ಪಾರ್ಟ್ನರ್ ಇನ್ನೂ ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಬರ್ಬೇಕಾಗಿತ್ತು. ಸೊ ಇವರು ದೇಹ ತ್ಯಾಗ ಮಾಡಿದ್ರು. ಆಮೇಲೆ ಏನಾಯ್ತು, ನನಗೆ ಮೊದಲನೇ ಸತಿಗೆ ಏನ್ ಅನಿಸ್ತು ಅಂದ್ರೆ, ನನಗೇನು ಆಗ್ತಾ ಇಲ್ಲ ಇದ್ರ ಬಗ್ಗೆ. ಆದ್ರೆ ಭಯ ಇಲ್ಲ, ಆತಂಕ ಇಲ್ಲ, ನನಗೇನು ದುಃಖ ಅನಿಸ್ತಾ ಇಲ್ಲ. ಸೊ ಜೊತೆಗೆ ಅವರು ಇದು ಆಕ್ಸಿಡೆಂಟ್ ಕೇಸ್ ಆಗಿದ್ದರಿಂದ ಆ ಹೆಣ ಇದಕ್ಕೆ ಮಾರ್ಚೋರಿಯಂಗೆ ಶಿಫ್ಟ್ ಮಾಡಿದ್ರು. ಆ ಟೈಮಲ್ಲಿ ನಾನು ಅಲ್ಲಿ ಇರ್ಬೇಕಾಯ್ತು. ಯಾಕಂದ್ರೆ ಅವರೆಲ್ಲ ನೋಡ್ಕೋಬೇಕಾಗಿತ್ತಲ್ಲ, ಬೇರೆ ಬೇರೆ ಅವರೆಲ್ಲ ಇನ್ನೂ ಎಷ್ಟೊಂದು ಜನಕ್ಕೆ ಏಟಾಗಿ ಅವರೆಲ್ಲ ನೋಡ್ಕೋಬೇಕಾಗಿತ್ತು. ಸೊ ಪೊಲೀಸ್ ಅವರೆಲ್ಲ ಬಂದು ಹೆಣವನ್ನ ಹ್ಯಾಂಡಲ್ ಮಾಡಕ್ಕೆ, ನಾವು ಹಿಡ್ಕೊಳ್ಳಪ್ಪ ಹಿಂಗ್ ತಿರ್ಗ್ಸು, ಕೈ ಹಿಂಗೆತ್ತು, ಅವರೆಲ್ಲ ಮೆಜರ್ಮೆಂಟ್ಸ್ ತಗೊಳ್ಳೋದು, ಫೋಟೋ ಹೊಡ್ಕೊಳ್ಳೋದು ಇವೆಲ್ಲ ಮಾಡಿ ಆಮೇಲೆ ಅದು ಪೋಸ್ಟ್ ಮಾರ್ಟಮ್ ಕರ್ಕೊಂಡು ಹೋಗ್ಬೇಕಾಯ್ತು. ಸೊ ಪೋಸ್ಟ್ ಮಾರ್ಟಮ್ ಟೈಮಲ್ಲೂ ನನಗೆ ಅದೆಲ್ಲ ಕಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸೊ ನನಗೇನು ಅವಾಗ ಡೆಡ್ ಬಾಡಿ ಪಕ್ಕದಲ್ಲೇ ಕೂತಿದ್ರು, ನಾನು ಮಲಗಿದ್ರು, ನನಗೇನು ಅನ್ನಿಸ್ತಾ ಇಲ್ಲ. ಸೊ ಅವಾಗ ನನಗೆ ರಿಯಲೈಸ್ ಆಯ್ತು, ಇದೊಂದು ಧ್ಯಾನದಿಂದನೇ ಆಗಿರ್ಬೋದು. ಇದು ಆ ಧ್ಯಾನ ಅಭ್ಯಾಸದಿಂದ ನನಗೆ ಒಂಥರ ಈ ಭಯ ಅನ್ನೋದು ಕಂಪ್ಲೀಟ್ ಆಗಿ ಹೋಯ್ತು. ಓಕೆ, ಅದರಿಂದ ಏನು ನನಗೆ ಅನ್ನಿಸ್ತಾ ಇಲ್ಲ ಈಗ ಅಂತ ನನಗೆ ಅರಿವಾಯ್ತು. ಸೊ ಅಂದ್ರೆ ಮಾಸ್ಟರ್ಸ್ ಏನಾಗತ್ತೆ ಅಂದ್ರೆ, ನಮ್ಮ ಎನರ್ಜಿ ಲೆವೆಲ್ಸ್ ಯಾವಾಗ ಹೆಚ್ಚಾಗುತ್ತೋ, ನಮಗೆ ಯಾವಾಗ ನಿಜತ್ವ ನಮ್ಮಲ್ಲಿ ಅರಿವಾಗ್ತಾ ಹೋಗುತ್ತೆ ಅಂತ ನನಗೆ ಅನಿಸ್ತು. ನಮ್ಮಲ್ಲೇ ಉದ್ಭವವಾಗುತ್ತೆ ಜ್ಞಾನ ಅಂತ. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಸತ್ಯಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಮರಣನೂ ಇಲ್ಲ, ಜನ್ಮನೂ ಇಲ್ಲ ಅಂತ. ಸುಮ್ಮನೆ ಒಂದು ಬಟ್ಟೆ ನಾವು ಬದಲಾಯಿಸಿದ ಹಾಗೆ ದೇಹ, ಸ್ಥೂಲ ಶರೀರವನ್ನ ಬದಲಾಯಿಸ್ಕೊಂಡು ನಾವು ಮುಂದೆ ಹೋಗ್ತೀವಿ. ಇನ್ನು ಯಾವ ಜನ್ಮ ಬೇಕೋ, ಯಾವ ತರ ಬೇಕೋ ನಾವು ಆಯ್ಕೆ ಮಾಡ್ಕೊಂಡು ಬರ್ತೀವಿ ಅಂತ. ಬಟ್ ಅನುಭವಿಕವಾಗಿ ನಡೀತಾ ಇದೆಯಾ ಇದು ಅನ್ನೋದು ಗೊತ್ತಾಗಿದ್ದು ನನ್ಗೆ ಅವಾಗ್ಲೇ. ಸೊ ನನಗೆ ಅಲ್ಲಿ ಪಕ್ಕದಲ್ಲೇ ಡೆಡ್ ಬಾಡಿ ಆಗಿರ್ಬೋದು, ಅವ್ರು ಇದಿರ್ಬೋದು, ನಾನು ಆರಾಮಾಗಿ ವೈರಾಗ್ಯ ಸ್ಥಿತಿಯಲ್ಲಿ, ಅಂದ್ರೆ ಒಂದು ಡಿಟ್ಯಾಚ್ಮೆಂಟ್ ರೂಪಲ್ಲಿ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ, ಎಲ್ಲ ನೋಡ್ತಾ ಇದ್ದೀನಿ. ನನಗೇನು ಒಳಗಡೆ ದುಃಖ, ನನಗೇನು ಒಳಗಡೆ ವೇದನೆ ಇಲ್ಲ, ಏನೋ ಒಂದು ಆತಂಕ ಮತ್ತೆ ಭಯ ಅನ್ನೋದು ಏನೂ ಇರ್ಲಿಲ್ಲ ಅಂತ ಅವಾಗ. ಸೊ ಅದು ತುಂಬಾ ಅದ್ಭುತವಾದ ಒಂದು ಅನುಭವ ನನಗಾಯ್ತು ಅವಾಗ. ಅವಾಗ್ಲೇ ನನಗೆ ಗೊತ್ತಾಗಿದ್ದು, ಇದು ಸಂಪೂರ್ಣವಾಗಿ ನನ್ನಿಂದ ಮಾಯ ಆಗಿದೆ ಇದು ಅಂತ. ಅಂದ್ರೆ ಅದು ಆ ಸತ್ಯದಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ.
ಅಂದ್ರೆ ನಾನು ಸಾವು ಅನ್ನೋದು ಏನು ಪರಿಣಾಮ ಬೀರ್ತಾ ಇಲ್ಲ, ಬದುಕಿದ್ದಾರೆ ಅಂದ್ರೂ ಹುಟ್ಟಿದ್ದು ಮಗುನೂ ಇರ್ಬೋದು, ಅದೇನೋ ಪರಿಣಾಮ ಬೀರ್ತಾ ಇಲ್ಲ. ಸೊ ಅದು ಒಂದು ಜೀವಿ ಬಂತು, ಅದು ಒಂದು ಜೀವಿ ಹೋಯ್ತು ಈ ದೇಹದಲ್ಲಿ. ಆ ಉನ್ನತ ಲೋಕಕ್ಕೆ ಹೋಗ್ತಾ ಇರ್ಬೋದು, ಇನ್ನು ಬೇರೆ ಲೋಕಕ್ಕೆ ಯಾವುದೋ ಒಂದು ಲೋಕ ಒಟ್ಟಿನಲ್ಲಿ ವರ್ಗಾವಣೆ ಆಯ್ತು ಅಂತ ಈ ತರ ಒಂದು ಅನುಭವಕ್ಕೆ ಬಂದೆ. ಸೊ ಸ್ನೇಹಿತರೆ, ಆಗಿನಿಂದ ನನ್ಗೆ ಗೊತ್ತಾಗಿದೆ ಏನಂದ್ರೆ, ಈವನ್ ಎಷ್ಟೇ ಡೆಡ್ ಬಾಡಿಗಳು ಯಾರೇ ಸತ್ತಿದ್ದಾರೆ ಅಂತ ಹೇಳಿದ್ರು ನನಗೇನು ಅನ್ಸಲ್ಲ. ಸೊ ಯಾರಿಗಾರು ಏನಾದ್ರು ಕ್ಯಾನ್ಸರ್ ಬಂದಿದೆ, ಇಲ್ಲ ಇನ್ನೇನಾದ್ರು ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ನ್ಯೂಸ್ಗಳು ಬಂತು ಅಂದ್ರೆ ನಾನು ಹೌದಾ ಆಯ್ತು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋ ತರ ಬಾಯಲ್ಲಿ ರೆಗ್ಯುಲರ್ ಆ ಥರ ನಂಗೆ ಸ್ಪಾಂಟೇನಿಯಸ್ ಆಗಿ ನನಗೆ ಬರ್ಲಿಕ್ಕೆ ಶುರು ಆಯ್ತು. ಏನೇ ಆದ್ರೂ ಅವ್ರಿಗೆ ಈ ತರ ಒಳ್ಳೇದಾಯ್ತಾ, ಆಯ್ತು ಕಂಗ್ರ್ಯಾಚುಲೇಷನ್ಸ್, ಅವ್ನ ಕಾಲ್ ಮುರ್ಕೊಂಡ್ರ ಆಯ್ತು ಒಳ್ಳೇದಾಯ್ತು ಬಿಡಿ, ರೆಸ್ಟ್ ಸಿಗುತ್ತೆ ನಿಮ್ಗೆ, ಸಾಧನೆ ಮಾಡಿ ಈಗ ಅಂತ ಹೇಳೋ ಪರಿಸ್ಥಿತಿ ನಾನು ಬಂದೆ. ಸೊ ಕೇಳಿದವ್ರು ಏನ್ ಅನ್ಸುತ್ತೆ ಅಂದ್ರೆ, ಏನ್ ಈ ಮನುಷ್ಯ ವಿಚಿತ್ರವಾಗಿ ಅನುಕಂಪ ಇಲ್ಲ, ಒಂದು ಸಹಾನುಭೂತಿ ಇಲ್ಲ, ಏನು ಇಲ್ಲ, ಸುಮ್ಮನೆ ಕಂಗ್ರ್ಯಾಚುಲೇಷನ್ಸ್, ಗ್ರೇಟ್, ಎಂಜಾಯ್ ಮಾಡಿ ಅಂತಾರಲ್ಲ ಇವ್ರು, ಆದ್ರೆ ಗೊತ್ತಾಗತ್ತೆ ಇವ್ರಿಗೆ ಅಂತ ಹೇಳ್ಬಿಟ್ಟು ಆ ತರ ಅನಿಸುತ್ತೆ. ಬಟ್ ನನಗೇನಂದ್ರೆ, ಅದು ಏನೇ ಒಂದು ಪರಿಸ್ಥಿತಿ, ಸಾವಾಗಿರ್ಬೋದು, ಇಲ್ಲ ರೋಗ ಅಂತ ನಮಗನ್ಸೋಂಥ ರೋಗಗಳಾಗಿರ್ಬೋದು, ಎಲ್ಲವೂ ಒಂದು ಅನುಭವ ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ಬರಬೇಕು ಸ್ನೇಹಿತರೆ. ಸೊ ಎಲ್ಲವೂ ಧ್ಯಾನದಿಂದ 100% ಸಾಧ್ಯ ಅಂತ ನಾನು ಹೇಳಬಲ್ಲೆ. ಯಾಕಂದ್ರೆ ನನಗೆ ಅನುಭವ ಅದು. ಇವತ್ತಿನ ದಿನ ನನಗೆ ಯಾರಿಗೆ ಏನೋ ಒಂದು ಸಿಚುವೇಶನ್ ಒಳ್ಳೇದಾಗಿರ್ಬೋದು, ಪ್ರಾಪಂಚಿಕ ಲೋಕದಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಇರುತ್ತೆ. ಸೊ ಇದೆರಡು ದ್ವೈತ ಸ್ಥಿತಿಗಳು ಅಂತ. ಎಲ್ಲವೂ ಒಂದು ಅನುಭವ ಅಂತ ತಗೊಂಡ್ರೆ ಒಳ್ಳೇದು ಇಲ್ಲ, ಕೆಟ್ಟದ್ದು ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ, ಎಲ್ಲ ಒಂದು ಅನುಭವ ಅಂತ. ಸೊ ನಾವು ಏನ್ ಮಾಡ್ಬೇಕಂದ್ರೆ, ಒಂದು ಸಮತೋಲನ ಮತ್ತೆ ಸಮತಾ ಭಾವದಲ್ಲಿ ಇರ್ಬೇಕು. ಅಂದ್ರೆ ಇಕ್ವಾನಿಮಸ್ ಮೈಂಡ್ ಅಂತ ಹೇಳ್ತೀವಿ. ಇಕ್ವಾನಿಮಸ್ ಅಂದ್ರೆ ಎಲ್ಲವನ್ನು ಒಂದಾಗಿ ಕಾಣೋದು ಅಂತ. ಈಗ ದುಃಖ, ಮೈಯಲ್ಲಿ ಸಿಕ್ಕಾಪಟ್ಟೆ ಪೇನ್ಸ್ ಇದ್ರು ಸಮತೋಲನವಾಗಿ ಕೇಳೋದು, ತುಂಬಾ ಮಧುರವಾದ ಒಂದು ಸನ್ನಿವೇಶದಲ್ಲಿ ನಾವು ಇದನ್ನು ಒಂದೇ ತರ ನೋಡುವಂಥದ್ದು. ಸೊ ಆ ಸ್ಥಿತಿಗೆ ನಾವು ಸೇರಿಲ್ಲ ಇನ್ನ. ನಮಗೆ ಏರಿಳಿತಗಳು ಮಾನಸಿಕವಾಗಿ ಆಗ್ತಾ ಇದೆ, ಭಾವನಾತ್ಮಕ ಪ್ರಪಂಚದಲ್ಲಿ ಏರಿಳಿತಗಳು ಆಗ್ತಾ ಇದೆ ಅಂದ್ರೆ ಇನ್ನು ನಾವು ಸಾಧನೆ ಮಾಡೋದು ಹೆಚ್ಚಾಗಿದೆ, ಇನ್ನು ಆ ಸ್ಥಿತಿ ಸೇರಿಲ್ಲ ಅನ್ನೋದು ನಮಗೆ ಅನುಭವವಾಗಿ ಹೇಳ್ಬೋದು ಸ್ನೇಹಿತರೆ. ಸೊ ಅದೇ ತರ ನನಗೆ ಇನ್ನು ನೆಕ್ಸ್ಟ್ ಸಿಚುಯೇಷನ್ ನನಗೆ ಬಂದಿದ್ದಪ್ಪ ಏನು ಅಂದ್ರೆ, ಅದು ಎಷ್ಟೋ ವರ್ಷಗಳಾಯ್ತು ಈಗ. ಧ್ಯಾನಕ್ಕೆ ನಾನು ಒಂದು ಅಭ್ಯಾಸಕ್ಕೆ ಬಂದ ಮೇಲೆ ಒಂದು 3-4 ವರ್ಷದಿಂದ ನನಗೆ ಆ ಥರ ಆಯ್ತು ಅಂತ ಅನ್ಸುತ್ತೆ. ಆಮೇಲೆ ನಾನು ಇನ್ನೂ ಹತ್ತಿರದಿಂದ ನಾನು ನೋಡಿದ್ದೇನಪ್ಪ ಅಂತ ಹೇಳಿದ್ರೆ, ಕೋವಿಡ್ ಸಮಯದಲ್ಲಿ ನಿಮಗೆ ಗೊತ್ತು ಹೆಂಗೆ ಲಾಕ್ಡೌನು, ಮತ್ತೆ ಪ್ರಾಣಿ ಪಕ್ಷಿಗಳೆಲ್ಲ ಆಚೆ ಇದ್ವು, ಮನುಷ್ಯ ಮಾತ್ರ ಕೇಜಲ್ಲಿ ಇದ್ದ ಊಟ ನಡೀತಾ ಇತ್ತು. ಸೊ ಏನಂದ್ರೆ, ಹತ್ತಿರದಿಂದ ಮನುಷ್ಯರು ಕೂತಿದ್ದಂಗೆ, ಎದ್ದೆದ್ದಂಗೆನೆ, ಮಲಗ್ತಿದ್ದಂಗೆನೆ ಎಲ್ಲರೂ ಹ್ಯಾಪಿ ಬರ್ಡೇ ಮಾಡ್ಕೊಳ್ತಾ ಇದ್ರು. ದಿನಕ್ಕೆ ಎಷ್ಟೋ ಲಕ್ಷಾಂತರ ಸಾವಿರಾರು ಮಂದಿ ಹ್ಯಾಪಿ ಬರ್ಡೇ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಈ ಲೋಕವನ್ನ ಬಿಟ್ಟು ಬೇರೆ ಲೋಕಗಳಲ್ಲಿ ಹ್ಯಾಪಿ ಬರ್ಡೇ ಮಾಡ್ತಾ ಇದ್ರು, ಅಂದ್ರೆ ಹುಟ್ಟು ಹಬ್ಬವನ್ನ ಆಚರಣೆ ಮಾಡೋದು ಅಂತ. ಸೊ ಅವಾಗ ಏನಾಯ್ತು ಅಂತ ಹೇಳಿದ್ರೆ, ನಾನು ಸಾಕಷ್ಟು ಹತ್ತಿರದಿಂದ ನಾನು ಹಾಸ್ಪಿಟಲ್ಗಳಿಗೆ ಹೋಗೋದು, ಮತ್ತೆ ಹೆಲ್ತ್ ವರ್ಕರ್ಸ್ನ ನಾವು ಏನು ಹೆಲ್ತ್ ವರ್ಕರ್ಸ್ನ ನಾವು ಏನೋ ಧ್ಯಾನ ಹೇಳ್ಕೊಡೋದು ಅವ್ರಿಗೆ. ಯಾಕಂದ್ರೆ ತುಂಬಾ ಒತ್ತಡ ಇತ್ತು. ಮತ್ತೆ ಈ ಪೇಷಂಟ್ಸ್ಗೆಲ್ಲ ಮತ್ತೆ ಕೋವಿಡ್ ಪೇಷಂಟ್ ಹಾಸ್ಪಿಟಲ್ಗೆ ಹೋಗಿ ಒಂದು ಅವಕಾಶ ಸಿಕ್ತು. ಸೊ ಅದು ನೋಡ್ತಿದ್ದೆ. ಯಾಕಂದ್ರೆ ಅಲ್ಲಿ ಎಷ್ಟು ಆತಂಕ ಇತ್ತು ಅಂತ ಹೇಳಿದ್ರೆ, ಆ ಹೆಲ್ತ್ ವರ್ಕರ್ಸ್ಗಂತೂ ಅದರಷ್ಟು ನರಕ ಇನ್ಯಾವುದೂ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಪೇಷಂಟ್ಗಳು ಬೆಡ್ ಅಲ್ಲಿ ಇದ್ದಾರೆ, ಅವ್ರಿಗೇನು ಹಾಕಿಲ್ಲ ಮಾಸ್ಕ್ಗಳಾಗಿರ್ಬೋದು, ಇದಾಗಿರ್ಬೋದು. ಬಟ್ ಈ ಹೆಲ್ತ್ ವರ್ಕರ್ಗಳು ಏನು ಅಂದ್ರೆ, 3 2 ಲೇಯರ್ ಹಾಕೊಂಡು, ಬಾಯಿ ಮುಚ್ಕೊಂಡು, ತಲೆ ಎಲ್ಲ ಒಂದು ಸ್ಪೇಸ್ ಅಲ್ಲಿ ಹೋದ್ರೆ ಏನು, ಅಂತರಿಕ್ಷಕ್ಕೆ ಹೋದಾಗ ಯಾವ ತರ ಡ್ರೆಸ್ ಮಾಡ್ಕೊಳ್ತಾರ, ಅಷ್ಟು ಕಠಿಣ ಡ್ರೆಸ್ಗಳನ್ನ ಹಾಕೊಂಡು ಅಷ್ಟು ನರಕ ಯಾತನೆಯಲ್ಲಿ ಇದ್ರು ಅವರೆಲ್ಲ. ಸೊ ಅವಾಗ ಧ್ಯಾನ ಹೋಗ್ತಾ ಇದ್ದೆ. ಸೊ ಅದೊಂದು ಅನುಭವ. ಮತ್ತೆ ನಮ್ಮಲ್ಲೇ ಎಷ್ಟೊಂದ್ ಜನ ಈಗ ಸತ್ರು ಅಂತ ಹೇಳ್ತಾರೆ. ಮತ್ತೆ ನಮ್ಮ ತೋಟದಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ರು, ಅವರೊಬ್ರು ತುಂಬಾ ಹತ್ತಿರದವ್ರು ನಮ್ಗೆ. ಸೊ ಅವ್ರ ಮನೆಯವ್ರನ್ನು ಸಹ ಅವ್ರ ಮನೆಗೆ ಹೋಗಿ ಅಲ್ಲಿಂದ ನೋಡಕ್ ಹೋಗ್ತಾ ಇರಲಿಲ್ಲ. ಸೊ ಅವಾಗ ಅವರು ಆಚೆ ಬರ್ಬೇಕು ಅಂತಿದ್ರು, ಬಟ್ ಅವರು ಎಕ್ಸ್ಪೈರ್ ಆದ್ರು, ದೇಹ ತ್ಯಾಗ ಮಾಡಿದ್ರು. ಸೊ ಅವರನ್ನ ಊರಿಗೆ ಕರ್ಕೊಂಡ್ ಬಂದಿದ್ರು. ಆ ಊರಿಗೆ ಕರ್ಕೊಂಡ್ ಬಂದಾಗ್ಲೂ ಸಹ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಿದ್ ನೋಡಿದ್ರೆ ದೇಹನ,
ಅದೇ ಒಂಥರ ಆಶ್ಚರ್ಯ ಅಂತ ಅನಿಸ್ತಾ ಇತ್ತು. ಸೊ ಊರಲ್ಲಿರೋರೆಲ್ಲ ಯಾರು ಹತ್ರನೂ ಬರ್ತಾ ಇಲ್ಲ, ಅವ್ರ ಮನೆಯವ್ರಿಗೂ ಸೇರಿಸ್ತಾ ಇಲ್ಲ, ಒಬ್ಬರ ಮನೆಯವರಿಂದ ಒಬ್ಬರ ಮನೆಗೆ. ಬಟ್ ಮೊಬೈಲ್ಗೆ ಮತ್ತೆ ದುಡ್ಡಿಗೆ ಮಾತ್ರ ವೈರಸ್ ಬರ್ತಾ ಇರಲಿಲ್ಲ. ಅದನ್ನ ಯಾರು ಬೇಕಾದ್ರೂ ತಗೋಬೋದಾಗಿತ್ತು, ಅವ್ರವ್ರ ದುಡ್ಡು ಅವ್ರವ್ರ ಮೊಬೈಲ್ ಅಂತ. ಸೊ ಅದು ಹೇಳಿತ್ತಂತೆ ಕರೋನಾ ವೈರಸ್, ನಾನು ಮೊಬೈಲು ಮತ್ತೆ ದುಡ್ಡಿಗೆ ಮಾತ್ರ ಬರಲ್ಲ, ಬೇರೆದಕ್ಕೆಲ್ಲ ಬರ್ತೀವಿ ಅಂತ. ಸೊ ಅದೊಂದು ವಿಚಿತ್ರವಾದ ಒಂದು ಪರಿಸ್ಥಿತಿ. ನಾನು ಹೋಗಿ ರಾತ್ರಿ ಅಲ್ಲಿ ಊರಿಗೆ ಹೋಗಿ ದೇಹವನ್ನ ಸುಟ್ಟ ಮೇಲೆ ಅವರೆಲ್ಲ ಮಾತಾಡ್ಸ್ಕೊಂಡು ಮನೆಯಿಂದ ವಾಪಸ್ ಬಂದ್ವಿ. ನಮ್ಮ ದೊಡ್ಡಪ್ಪ ಅವರು ಎಕ್ಸ್ಪೈರ್ ಆದ್ರು. ಅಲ್ಲಿ ನಾನು ಇದು ರುದ್ರಭೂಮಿಗೆ ಹೋದಾಗ ಒಳ್ಳೆ ಬಿಸ್ಕೆಟ್ಗಳನ್ನ ಜೋಡಿಸ್ದಂಗೆ ಜೋಡಿಸ್ಬಿಟ್ಟಿದ್ದಾರೆ ಹೆಣಗಳು. ಸೊ ನಾನ್ ಮುಂದು ನೀನ್ ಮುಂದು ಅಂದಂಗೆ ಏನೋ ಅಯ್ಯೋ ಬೋರ್ಡಿಂಗ್ ಪಾಸ್ ಸಿಕ್ಬಿಟ್ಟಿದೆ, ಫ್ಲೈಟ್ ಸೀಟ್ ಸಿಗ್ತಾ ಇಲ್ಲ ಅನ್ನೋ ತರ ಇತ್ತು ಹೆಣಗಳಿಗೆಲ್ಲ. ಸೊ ಅಲ್ಲಿ ಎಷ್ಟು ವಿಚಿತ್ರವಾದ ಒಂದು ಸನ್ನಿವೇಶ ಅಂದ್ರೆ, ಮನುಷ್ಯ ಯಾವ ತರ ಬದಲಾವಣೆ ಆಗ್ತಾರೆ ಅನ್ನೋದಕ್ಕೆ ಅದೊಂದು ನಿದರ್ಶನ ನನಗೆ ಅಂತ ಅನಿಸ್ಬೋದು ಸ್ನೇಹಿತರೆ. ಏನಂದ್ರೆ ಅಲ್ಲಿ ಹೆಣಗಳು ಸುಡಕ್ಕೆ ಎಷ್ಟು ಹೆಣಗಳಿದ್ವು ಅಂದ್ರೆ, ಅಲ್ಲಿ ಸುಡೋರಿಗೆ ಹೋಗಿ ಒಂದ್ ಹೆಣ ಸುಟ್ಟು ಈ ಕಡೆ ಕ್ಲೀನ್ ಮಾಡೋಷ್ಟರಲ್ಲಿ ಎಲ್ಲರೂ ಗುಂಪು ಕಟ್ಕೊಂಡ್ಬಿಡು, ಅಯ್ಯೋ ಸರ್ ನಾನು ಎಷ್ಟೊತ್ತಾಯ್ತು, ಈ ಬಾಡಿ ತಗೊಳ್ಳಿ, ಆ ಬಾಡಿ ತಗೊಳ್ಳಿ, ಇದನ್ನ ಸುಟ್ಟಾಕಿ ಅದನ್ನ ಸುಟ್ಟಾಕಿ ಅಂತ ಅಲ್ಲಿ ಇದು ಪ್ರಾಯ ನೂಕು ನುಗ್ಲು ಅಲ್ಲಿ. ಅಂದ್ರೆ ಅಷ್ಟೊಂದು ಹೆಣ್ಣು ಅಲ್ಲಿ ನಾವು ನೋಡ್ಬೋದಾಗಿತ್ತು. ಸೊ ಸ್ನೇಹಿತರೆ ಏನಂದ್ರೆ, ಈಗ ಆ ಒಂದು ಸ್ಥಿತಿ ಮತ್ತೆ ಪರಿಸ್ಥಿತಿ ಬಂದಾಗ ಅನುಭವಿಕವಾಗಿ ನೀವು ಬೇಡ ಅಂದ್ರೂ ಅನುಭವ ಸಿಕ್ತು ಮನುಷ್ಯನಿಗೆ. ಓಕೆ, ಹತ್ರದಿಂದ ಇವತ್ತಿದ್ದವನ್ ನಾಳೆ ಇಲ್ಲ, ಈ ಕ್ಷಣದಲ್ಲಿ ಇದ್ದವನ್ ಇನ್ನೊಂದು ಕ್ಷಣಕ್ಕಿಲ್ಲ ಅಂತ. ಸೊ ನಾವು ಏನ್ ಕಲಿಬೇಕೋ ಪ್ರಕೃತಿನೇ ನಮಗೆ ಕಲಿಸ್ತಾ ಇದೆ. ಓಕೆ, ಸೊ ನನಗೆ ಇದೆಲ್ಲ ನಾವು ಹೋಗಿದ್ದು ಮತ್ತೆ ಅವ್ರನ್ನೆಲ್ಲ ನಮ್ಮ ಕಾರಲ್ಲೇನೆ 3 ಜನ ಕೋವಿಡ್ ಪೇಷಂಟ್ಗಳು ಅವ್ರ ಮನೆಯವರೆಲ್ಲ, ಅವ್ರನ್ನ ಮನೆಗೆ ಹೋಗಿ ಬಿಟ್ಟು ಅವ್ರನ್ನೆಲ್ಲ ಹೋಗಿ ಮತ್ತೆ ಬಂದೆ. ಸೊ ಏನೂ ಇಲ್ಲ, ನಾವು ತರಕಾರಿ ಮಾರ್ತಾ ಇದ್ವಿ, ಫ್ಯಾಕ್ಟ್ರಿಗೆ ಡೈಲಿ ಆಫೀಸ್ಗೆ ಹೋಗ್ತಾ ಇದ್ವಿ ಆ ಟೈಮಲ್ಲಿ. ಸೊ ಆತಂಕ ಭಯ ಅನ್ನೋದು ಇಲ್ಲದೆ ಇದ್ರೆ ಮನುಷ್ಯ ಏನೇನ್ ಬೇಕಾದ್ರೂ ಗೆಲ್ಬಹುದು, ಏನೇನ್ ಬೇಕಾದ್ರೂ ಜಯಿಸ್ಬೋದು ಅನ್ನೋದು ಒಂದು ಗೊತ್ತಾಗ್ಬೇಕು. ಸೊ ಡೆತ್ ಅನ್ನೋದು ಏನು ಎಂಡ್ ಅಲ್ಲ, ಬರ್ತ್ ಅನ್ನೋದೇನು ಸ್ಟಾರ್ಟ್ ಅಲ್ಲ. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಇದು ಒಂದು ಪ್ರಯಾಣ ಅಷ್ಟೇ, ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ವರ್ಗಾವಣೆ ಅಂತ ನಾನು ಹೇಳ್ಬೋದು. ಸೊ ಅದು ಅನುಭವಿಕವಾಗಿ ನನಗೆ ಅರಿವಾಗ್ಲಿಕ್ಕೆ ಶುರುವಾಯ್ತು, ಇದೆಲ್ಲ ಏನಿಲ್ಲ, ಸುಮ್ಮನೆ ಜಸ್ಟ್ ಒಂದು ನಾಟಕೀಯವಾಗಿದೆ ಅಂತ ಅನಿಸ್ತಾ ಇತ್ತು ನನಗೆ. ಸೊ ಇನ್ನೊಂದೇನಂದ್ರೆ ತುಂಬಾ ಇನ್ನೂ ಅದ್ಭುತವಾದ ಒಂದು ಅನುಭವ, ತುಂಬಾ ಪ್ರಾಯೋಗಿಕವಾಗಿ ನಮಗೆ ನಿದರ್ಶನ ಕೊಟ್ಟಿದ್ದು ಅಂದ್ರೆ ಪತ್ರಿಜಿ ಅವರು ಕೋವಿಡ್ ಟೈಮಲ್ಲಿ ಅವರು ಮಾಡ್ತಾ ಇದ್ದಂತ ಡೈಲಿ ಕ್ಲಾಸ್ಗಳು. ಸೊ ಅದರಲ್ಲಿ ಏನಾಯ್ತು, ನನಗೆ ಒಂದ್ಸತಿ ಇವರು DLN ಶಾಸ್ತ್ರಿ ಸರ್ ಅವರು ಬಾಡಿ ವೆಕೇಟ್ ಮಾಡಿದ್ರು. ಸೊ ಅವರು ಮನೆಯಲ್ಲಿ ವಸಂತ ಮೇಡಮ್ ಆಗಿರ್ಬೋದು, ಲಾಸ್ಟ್ ಟೈಮ್ ಕ್ಲಾಸ್ ನಡೀತು ಅವ್ರ ಅವ್ರದ್ದು, ಮತ್ತೆ ಅಮೂಲ್ಯ ಶಾಸ್ತ್ರಿ ಮತ್ತೆ ಇವರು ಅಲೇಖ್ಯ ಶಾಸ್ತ್ರಿ ಅವರು ಮನೆಯಲ್ಲಿದ್ದಾರೆ. ಸೊ ಅವರು ಬಾಡಿ ವೆಕೇಟ್ ಮಾಡಿದ್ದಾರೆ. ಅವರು ನಮ್ಮ ಗುರುಗಳು ಮಡ್ಲಲ್ಲೇ ನಾನು ಸಾಯಬೇಕು, ಬಾಡಿ ವೆಕೇಟ್ ಮಾಡಬೇಕು ಅಂತ ಅವ್ರೇನ್ ಮಾಡಿದ್ರು, ಅಮೂಲ್ಯ ಶಾಸ್ತ್ರಿ ಅವರು ಅವ್ರ ಗುರುಗಳಂತೆ ಹಿಂದಿನ ಜನ್ಮದಲ್ಲಿ. ಸೊ ಅವ್ರ ಮಡ್ಲಲ್ಲೇ ನಾನು ಕಡೆಯ ಉಸಿರಳಿಬೇಕು ಅಂತ ಅವರು ಒಂದು ಕೋರಿಕೆ ಮೇಲೆ ಅಲ್ಲಿ ಆ ಥರ ಆಯ್ತಂತೆ. ಸೊ ಆ ಟೈಮಲ್ಲಿ ಇವರೆಲ್ಲ ಇನ್ನು ದೇಹ ಮನೆಯಲ್ಲೇ ಇದೆ, ಮತ್ತೆ ಸರ್ ಕ್ಲಾಸ್ ನಡೆಸ್ತಾ ಇದ್ದಾರೆ. ಸೊ ಅವಾಗ ಬಂದು ಅವರಿಬ್ರು ಅಲೇಖ್ಯ ಮತ್ತೆ ಅಮೂಲ್ಯ ಅವರು ಮಾತಾಡಿದ್ರು. ಸೊ ಅದು ಎಂತ ಅದ್ಭುತವಾದ ಒಂದು ಎಲೆಕ್ಟ್ರಿಫೈಯಿಂಗ್ ಅಂತ ಹೇಳ್ತೀವಲ್ಲ, ಸೊ ಅದು ಒಂಥರ ವಿದ್ಯುತ್ ಶಕ್ತಿ ಹರಿಯುವಂತ ಒಂದು ಸ್ಥಿತಿ ಅವಾಗ ಮನಸ್ಸಲ್ಲಿ ದೇಹದಲ್ಲಿ. ಅಂಥದ್ದು ಪ್ರಾಕ್ಟಿಕಲ್ ಆಗಿ ಅವರು ತೋರಿಸಿದ್ರು ಪತ್ರಿಜಿ ಅವರು. ನೋಡು, ಸಾವು ಅಂದ್ರೆ ಏನು ಅಲ್ಲ, ಬದುಕು ಅನ್ನೋದು ಏನು ಇಲ್ಲ ಅಂತ. ಅಂದ್ರೆ ಆ ಮಾಸ್ಟರ್ಗಳು ಎಷ್ಟು ಪ್ರಾಕ್ಟಿಕಲ್ ಆಗಿದ್ರು, ಎಷ್ಟು ಪ್ರಾಯೋಗಿಕವಾಗಿ ಇದ್ರು ಅಂದ್ರೆ ಅದು ನಿಜವಾಗ್ಲೂ ಒಂದು ನಮ್ಮ ಮನೆಯಲ್ಲೇ ಒಂದು ಒಬ್ಬ ಮನುಷ್ಯ ದೇಹ ತ್ಯಾಗ ಮಾಡಿದ್ಮೇಲೆ ಅಪ್ಪನೋ ಅಮ್ಮನೋ ಯಾರೋ ದೇಹ ತ್ಯಾಗ ಮಾಡಿ ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದು, ಕ್ಲಾಸ್ ಮುಗಿದ್ಮೇಲೆ ಅನುಭವ ಪತ್ರಿಜಿಯವ್ರನ್ನ ಜೊತೆ ಮಾತಾಡ್ಕೊಂಡು ಆಮೇಲೆ ಬೇರೆ ಕಾರ್ಯಗಳಿಗೆ ಮುಂದುವರೆದ್ರು. ಸೊ ಸ್ನೇಹಿತರೆ, ಇದು ರಿಯಲಿ ಎನ್ಲೈಟೆಂಡ್ ಮಾಸ್ಟರ್ಸ್ ಒಂದು ಅನುಭವ ಅಂತ ಹೇಳ್ಬೋದು. ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತ ಸ್ಥಿತಿ ಸೇರಿರೋರು ಮತ್ತೆ ಜ್ಞಾನೋದಯ ಹೊಂದಿದ್ದಂತ ಮಾಸ್ಟರ್ ಅವರ ಒಂದು ನಡವಳಿಕೆ ಅಂತ ಹೇಳ್ಬೋದು. ಪತ್ರಿಜಿ ಅವರು ಅದೇ ಸ್ಥಿತಿಯಲ್ಲಿ ಹೇಳಿಕೊಟ್ರು. ಮತ್ತೆ ಅಲ್ಲಿದ್ದಂತ ಸಂಪೂರ್ಣ ಪರಿವಾರವರು ಸಹ, ಆ ಸಂಸಾರನು ಸಹ ಅದೇ ತರ ಒಂದು ವಾಸ್ತವಿಕತೆಯ ಒಂದು ಸ್ಥಿತಿಯಲ್ಲಿ ಇದ್ರು ಅವರು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇವೆಲ್ಲ ನಾವು ಈ ತರ ಇರಬೇಕು, ಆ ತರ ಇರಬೇಕು ಅಂದ್ರೆ ಈ ಗುಣಗಳು ನಮ್ಮಲ್ಲಿ ಬರಲ್ಲ.
ಓ ಏನ್ ಡೆತ್ ಅಂದ್ರೆ ಏನು ಹೆದರ್ಕೋಬಾರ್ದು ಅಂದ್ರೆ ಹೆದರಿಕೆ ಏನು ಹೋಗ್ಬಿಡಲ್ಲ. ಧೈರ್ಯ ಇರಬೇಕು ಅಂದ್ರೆ ಏನ್ ಧೈರ್ಯ ಬಂದ್ಬಿಡಲ್ಲ. ಸೊ ಅದು ನಮ್ಮ ಒಂದು ನೈಜ ಸ್ಥಿತಿ ಮತ್ತೆ ನಮ್ಮ ಗುಣಗಳಲ್ಲಿ ಬದಲಾವಣೆ ಆದ್ರೆ ಮಾತ್ರ ಇದೆಲ್ಲ ಅನುಭವಗಳು ನಾವು ಆ ಪ್ರಾಯೋಗಿಕವಾಗಿ ನೋಡ್ಬೋದು. ಮತ್ತೆ ಒಂದು ಯಾವುದೇ ಒಂದು ದುಃಖ ಸುಖಗಳ ಒಂದು ಪರಿಭಾಷೆ ಇಲ್ಲದೆ ಒಂದು ಸ್ಥಿತಪ್ರಜ್ಞತೆ ಮತ್ತೆ ಒಂದು ಸಮತಾ ಭಾವನದಿಂದ ನಾವೆಲ್ಲವನ್ನು ಸ್ವೀಕರಿಸ್ಬೋದು ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, PSSM ಒಂದು ದೊಡ್ಡ ರಿಸರ್ಚ್ ಇನ್ಸ್ಟಿಟ್ಯೂಟ್, ರಿಸರ್ಚ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಇವೆಲ್ಲವೂ ದಿನನಿತ್ಯ ಎಷ್ಟೋ ಮಾಸ್ಟರ್ಸ್ಗಳು ಅನುಭವಿಸ್ತಾ ಇರ್ತಾರೆ. ಸೊ ನನಗೂ ಇದರ ಬಗ್ಗೆ ಆದಂತ ಅನುಭವಗಳನ್ನ ಒಂದು ಹಂಚ್ಕೊಳ್ಳಿಕ್ಕೆ ನನಗೊಂದು ಅವಕಾಶ ಸಿಕ್ತು. ಸೊ ಇದನ್ನ ನಾನು ಜಸ್ಟ್ ಒಂದು ನೈಜ ಜೀವನದಲ್ಲಿ ನನಗೆ ಏನ್ ನಡೀತು, ಯಾವ್ಯಾವ ತರ ಅನುಭವ ನನಗೆ ಆಯ್ತು ಅನ್ನೋದು ನನಗೆ ಹೇಳ್ಕೊಳ್ಳಿಕ್ಕೆ ಇಷ್ಟ ಅನಿಸ್ತು. ಸೊ ಸ್ನೇಹಿತರೆ, ಎಲ್ಲರಿಗೂ ನಿಮಗೆ ಇದ್ರ ಬಗ್ಗೆ ಏನಾದ್ರು ನಾನೇನಾದ್ರು ನಿಮ್ಮ ಅನಿಸಿಕೆಗಳು ಮತ್ತೆ ನಂಬಿಕೆಗಳಿಗೆ ಏನಾದ್ರು ಧಕ್ಕೆ ಆಗಿದ್ರೆ ಇಲ್ಲ ಏನಾದ್ರು ದುಃಖ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನನಗೆ ಆಗ್ತಾ ಇದ್ದಂತ ಅನುಭವಗಳನ್ನ ಹೇಳ್ಕೊಳ್ಳಿಕ್ಕೆ ಇಷ್ಟ ಆಯ್ತು. ಸೊ ನನಗೇನು ಅಂದ್ರೆ ಇವತ್ತಿಗೂ ಸಹ ಸೊ ಯಾರೇ ಏನಾದ್ರು ದೇಹ ತ್ಯಾಗ ಮಾಡಿದ್ರು ಇಲ್ಲ ಇದಾಯ್ತು ಅದಾಯ್ತು ಅಂತ ನನಗೇನು ಏನು ಏನು ಚುಚ್ಚೋದು ಇಲ್ಲ, ದುಃಖನೂ ಆಗಲ್ಲ. ಸೊ ಏನಾದ್ರು ನಾಟಕೀಯವಾಗಿ ಏನಾದ್ರು ದುಃಖ ಅನ್ನೋಂಗೆ ವ್ಯಕ್ತಪಡಿಸ್ಬೇಕು ಅಷ್ಟೇ. ಒಂದು 10 ಜನ ಅಳ್ತಾ ಇದಾರೆ ಅಂದ್ರೆ ನಾವು ಒಂದು ಪೆಚ್ಚೆ ಮೊರೆ ಹಾಕೋಬೇಕು, ನಗಕ್ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಗಂಭೀರವಾಗಿರ್ಬೇಕು ಅಷ್ಟೇ. ಸೊ ಇಲ್ಲ ಚಾಕ್ಲೇಟ್ ಹಂಚಕ್ಕಾಗಲ್ಲ, ಡ್ಯಾನ್ಸ್ ಆಗಲ್ಲ. ಸೊ ಏನ್ ಮಾಡ್ತೀವಿ ಅಂದ್ರೆ ನಾವು ಎಲ್ಲರೂ ಸಮಾಜದಲ್ಲಿ ಏನೋ ವಿರುದ್ಧವಾಗಿ ನಾವು ಮಾನಸಿಕವಾಗಿ ಸ್ತಬ್ಧವಾಗಿರ್ತೀವಿ, ಖುಷಿಯಾಗಿರ್ತೀವಿ, ದುಃಖ ಸುಖ ಅನ್ನೋದು ಏನೂ ಇಲ್ಲ. ಬಟ್ ಏನಂದ್ರೆ ಹೊರಗಿನ ಪ್ರಪಂಚಕ್ಕೆ ನಾವು ಏನು ವ್ಯಕ್ತಪಡಿಸೋದು ಬೇಕಾಗಿಲ್ಲ. ನಮಗೆ ಆಗ್ತಾ ಇರೋ ಅನುಭವ ನಮಗೆ ಎಲ್ಲೆಲ್ಲಿ ಸ್ವೀಕಾರ ಭಾವನೆ ಇರುತ್ತೋ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಮೂಗು ತೂರಿಸ್ದೇನೆ ಎಲ್ಲೂ ಅವ್ರ ಪಾಡಿಗೆ ಅವ್ರಿಗೆ ಬಿಡ್ಬೇಕು, ನಮ್ಮ ಪಾಡಿಗೆ ನಾವು ಇರ್ಬೇಕು. ಸೊ ನಮ್ಮ ಒಂದು ಸಂಕಲ್ಪ ಮತ್ತೆ ನಮ್ಮ ಒಂದು ಅನುಕಂಪ ಅನ್ನೋದೇ, ಕರುಣೆ ಅನ್ನೋದೇನಿದೆ ಅದಕ್ಕೆ ನಾವು ಅದನ್ನ ಕಂಪ್ಯಾಷನ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ವ್ಯಕ್ತಪಡಿಸೋಣ ಮನಸ್ಸಲ್ಲಿ ಅಷ್ಟೇ. ಸೊ ಎಲ್ಲರಿಗೂ ಒಂದು ಸ್ಥಿತಿ ಸಿಗ್ಲಿ, ಇದನ್ನ ನಿಭಾಯಿಸುವಂತ ಮತ್ತೆ ಸ್ವೀಕಾರ ಮಾಡುವಂತ ಸ್ಥಿತಿ, ಆಧ್ಯಾತ್ಮಿಕ ಸ್ಥಿತಿ ಇವ್ರಿಗೆಲ್ಲರಿಗೂ ಸಿಗ್ಲಿ ಸಂಸಾರಕ್ಕೆ ಅಂತ ಒಂದು ಆಶಿಸುತ್ತಾ ನಾವು ಅವ್ರಿಗೆಲ್ಲ ಒಂದು ಖುಷಿಯನ್ನ ಸಿಗಲಿ, ಎಲ್ಲ ಏನೇ ಸುಖ ದುಃಖಗಳ ಪರಿಭಾಷೆ ಎರಡೂ ಒಂದೇ ಅನ್ನೋದು ಗೊತ್ತಾಗ್ಲಿ, ಆ ಜ್ಞಾನ ಅವ್ರಿಗೆ ಸಿಗ್ಲಿ, ಎಲ್ಲರಿಗೂ ಧ್ಯಾನ ಸಿಗ್ಲಿ. ಮತ್ತೆ ಅಗ ಅಗಲಿ ಹೋಗಿರುವಂತ ಒಂದು ಆತ್ಮಕ್ಕೆ ಉನ್ನತ ಲೋಕದಲ್ಲಿ ಧ್ಯಾನ ಸಿಗಲಿ, ಧ್ಯಾನದ ಪ್ರಾಪ್ತಿ ಆಗಲಿ, ಧ್ಯಾನದಿಂದ ಮತ್ತೆ ಅವರು ಜ್ಞಾನದ ಸ್ಥಿತಿಗೆ ಬರಲಿ, ಇನ್ನೂ ಉನ್ನತ ಲೋಕದ ಪ್ರಯಾಣಗಳಲ್ಲಿ ಅವರಿಗೆ ಒಂದು ಹೊಸ ಅನುಭವದಿಂದ ಮತ್ತೆ ಅವರು ಧ್ಯಾನ ಮಾರ್ಗಕ್ಕೆ ಬರಲಿ ಅನ್ನೋದೊಂದು ಆಶಿಸುತ್ತಾ ನಾವು ಅವ್ರನ್ನ ನಮಸ್ಕರಿಸುತ್ತಾ ನಾವು ಬರ್ಬೋದು. ಅಷ್ಟು ಮಾಡ್ಬೋದು ನಾವು. ಯಾಕಂದ್ರೆ ಆ ಸ್ಥೂಲ ಶರೀರದಲ್ಲಿ ಇದಾರೋ ಇಲ್ವೋ ಆತ್ಮದ ಸ್ಥಿತಿ. ಸೊ ಏನಪ್ಪಾ ಅಂತ ಹೇಳಿದ್ರೆ ನಾವು ಅದೊಂದು ಸಂಕಲ್ಪ ನಾವು ಮಾಡ್ಬೋದು. ಸೊ ಎಂತ ಕ್ರೂರ ವ್ಯಕ್ತಿ ಆಗಿರ್ಬೋದು, ಎಂತ ಒಳ್ಳೆಯ ವ್ಯಕ್ತಿ ಆಗಿರ್ಬೋದು, ಸೊ ಅಗಲಿಕೆಯ ಸಮಯದಲ್ಲಿ ಅವರು ಸ್ಮೈಲ್ ಮಾಡಿ ಒಂದು ಮುಗುಳ್ನಗೆಯೊಂದಿಗೆ ದೇಹ ತ್ಯಾಗ ಮಾಡಿದ್ರು, ಇಲ್ಲ ದುಃಖದ ಒಂದು ಮುಖವಾಡ ಇಟ್ಕೊಂಡು ದೇಹ ತ್ಯಾಗ ಮಾಡಿದ್ರು, ಅದ್ರ ಮೇಲೆ ಅವರ ಮರಣ ಎಂತ ಉನ್ನತವಾದದ್ದು ಅಂತ ಗೊತ್ತಾಗುತ್ತೆ. ಅಂದ್ರೆ ದೇಹ ತ್ಯಾಗದ ಸ್ಥಿತಿಯಲ್ಲಿ ಜ್ಞಾನ ಸಿಕ್ಕಿದೆ ಅಂತ ಅರ್ಥ. ಸೊ ಮುಗುಳ್ನಗೆಯೊಂದಿಗೆ ನಗು ಮುಖ ಇಟ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಡೆಫಿನೆಟ್ಲಿ ಅವರು ಒಂದು ಜ್ಞಾನ ಸ್ಥಿತಿಯಲ್ಲಿ ಬಂದಿದ್ದಾರೆ ಅಂತ. ದುಃಖದಿಂದ ಮುಖ ತುಂಬಾ ಪರಿಣಾಮಕಾರಿಯಾಗಿದೆ, ತುಂಬಾ ಒಂದು ಸೋತೋಗಿದೆ, ಬತ್ತೋಗಿದೆ ಅನ್ನೋ ಒಂದು ಸ್ಥಿತಿಯಲ್ಲಿ ಮುಖ ಇದ್ರೆ ಇನ್ನೂ ಅವರಿಗೆ ಸಾಲದು ಜ್ಞಾನ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ನಾವೇನಂದ್ರೆ ನಮ್ಮ ಕೆಲಸ ನಾವು ಅಗಲಿ ಹೋಗಿದ್ದಂತ ಆತ್ಮಕ್ಕೆ ನಾವು ನಮ್ಮ ಟೆಲಿಪತಿ, ನಮ್ಮ ಮನಸ್ಸಿನ ಒಂದು ಸಂಕಲ್ಪದಿಂದ ಮತ್ತೆ ನಮ್ಮ ಭಾವನಾತ್ಮಕ ಭಾವನೆಗಳಿಂದ ನಾವು ಅವ್ರನ್ನ ಇನ್ನೂ ಹೆಚ್ಚಿನ ಧೈರ್ಯ, ಯಾಕಂದ್ರೆ ಈಗ ಅಗಲಿದಂತ ಒಂದು ಆತ್ಮಕ್ಕೆ ತುಂಬಾ ವಿಚಲಿತವಾಗ್ತಾರೆ. ನನ್ನ ಹೆಂಡತಿ, ನನ್ನ ಮಗ, ಅಯ್ಯೋ ನಾನು ಇದು ಮಾಡ್ಬೇಕಾಗಿತ್ತು, ಅದು ಮಾಡ್ಬೇಕು, ಇನ್ನೂ ದೇಹ ತ್ಯಾಗ ಮಾಡಿದ್ರು ಇನ್ನೂ ಅಗಲಿಕೆ ಆಗಿರಲ್ಲ ಅವ್ರಿಗೆ. ಮನಸ್ಸು ಇಲ್ಲೇ ಇರುತ್ತೆ, ಇನ್ನೂ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತಾರೆ, ಇನ್ನೂ ಒಂದು ಮೋಹದ ಜಾಲದಲ್ಲಿ ಇರ್ತಾರೆ. ಸಾಂಸಾರಿಕ ಮೋಹ ಇರ್ಬೋದು, ಹೆಂಡತಿ ಮಕ್ಕಳ ಮೋಹ ಇರ್ಬೋದು, ಏನ್ ಬೇಕಾದ್ರೆ ಇರ್ಬೋದು. ಇಲ್ಲ ದುಡ್ಡು ಗಳಿಸ್ಬೇಕಾಗಿತ್ತು, ನಾನು ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು, ಈಗ ತಾನೇ ಕಟ್ಟಿದೆ, ನನ್ನ ಬಿಲ್ಡಿಂಗ್ ಅಲ್ಲಿ ಇನ್ನೂ ಒಂದಿನಾನು ಮಲಗಿ ಅನುಭವಿಸ್ಕೊಂಡಿಲ್ಲ, ಈ ತರದೆಲ್ಲ ಇರ್ಬೋದು. ಸೊ ಏನಪ್ಪಾ ಅಂದ್ರೆ ಇದು ಒಂದು ವೈರಾಗ್ಯ ಅನ್ನೋದಿರಲ್ಲ, ಸ್ಥಿತಪ್ರಜ್ಞತೆ ಅನ್ನೋದಿರಲ್ಲ. ಇಲ್ಲ ದೇಹ ತ್ಯಾಗ ಮಾಡಿದ್ಮೇಲೆ
ಬೇರೆ ಮಾಸ್ಟರ್ಗಳನ್ನ ಗೈಡೆನ್ಸ್ ಮಾಡಿದ್ರೆ ಇನ್ನೂ ಸ್ವೀಕಾರ ಮನೋಭಾವನೆ ಬಂದಿರಲ್ಲ ಅವ್ರಿಗೆ ಇನ್ನ ಆತ್ಮಕ್ಕೆ. ಸೊ ಇದೆಲ್ಲ ಎಷ್ಟೋ ನಾವೆಲ್ಲ ನೋಡಿರ್ತೀವಿ, ಕೇಳಿರ್ತೀವಿ. ಪತ್ರಿಜಿಯವರಂತೂ ನಮಗೆ ಒಂದು ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಸಬ್ಜೆಕ್ಟ್ ಹೆಂಗ್ ಕೊಡ್ತಾರೋ ಅದರ ಪ್ರಾಯೋಗಿಕವಾಗಿ ನಮಗೆಲ್ಲ ಅನುಭವಿಕವಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ರಿಯಲಿ ನನ್ನ ಜೀವನದಲ್ಲಿ ಅವರು ನನ್ನ ಒಂದು ಮಾರ್ಗದರ್ಶಕರಾಗಿ, ಗುರುಗಳಾಗಿ, ನಮ್ಮ ತಂದೆ ತಾಯಿ ತರ ಅವರು ನಮ್ಮ ಜೀವನದಲ್ಲಿ ಬಂದಿದ್ದು ನಮ್ಮ ಒಂದು ಸೌಭಾಗ್ಯವೇ ಸರಿ ಅಂತ ಹೇಳ್ಬೋದು ಸ್ನೇಹಿತ. ಸೊ ಅವ್ರನ್ನ ಹೃದಯಪೂರ್ವಕವಾಗಿ ವಂದಿಸುತ್ತಾ ನನ್ನ ಇವತ್ತಿನ ಈ ಅನುಭವದ ಹಂಚಿಕೆಯ ಒಂದು ಮಾತುಗಳನ್ನ ಮುಗಿಸ್ತೀನಿ. ಸೊ ತುಂಬಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.